ಫೋನ್ನಲ್ಲಿ ಮಾತಾಡಿದ ನಂತರ ಈ ಥರ ಒಂದೇ ನಂಬರ್ ಡಬಲ್ ಡಬಲ್ ಕಾಣ್ತಿದೆ. ಒಂದೇ ನಂಬರ್ 1 ಸಲ 2 ಸಲ 3 ಸಲ ಇಲ್ಲಿ ನೋಡಿ ಕೆಳಗನ ಅದೇ ನಂಬರ್ ಇದೆ, ಮೇಲೆ ಅದೇ ನಂಬರ್ ಇದೆ. ಕಾಲ್ ಮಾತಾಡಿ ಕಟ್ ಮಾಡಿದ ನಂತರ ಒಂದೇ ನಂಬರ್ ಡಬಲ್ ಡಬಲ್ ಕಾಣ್ತಿದೆ. ಇವಾಗ ಈ ಸಮಸ್ಯೆ ಹೇಗೆ ಪರಿಹರಿಸೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಮೊಬೈಲ್ದಲ್ಲಿ ಫಸ್ಟ್ ಸೆಟ್ಟಿಂಗ್ ಓಪನ್ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆ್ಯಪ್ಸ್ ಅಂತ ಇರ್ತದಲ್ಲ, ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಫೋನ್ ಡೈಲರ್ ಇದೆಯಲ್ಲ, ಫೋನ್ ಅಂತ ಇದೆಯಲ್ಲ, ಫೋನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಅಂತಿದೆಯಲ್ಲ, ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ಲಿಯರ್ ಸ್ಟೋರೇಜ್ ಅಂತಿದೆಯಲ್ಲ, ಕ್ಲಿಯರ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಇವೆರಡು ಮಾಡಿದ ನಂತರ ಬ್ಯಾಕ್ ಬನ್ನಿ, ಫುಲ್ ಹೋಮ್ ಸ್ಕ್ರೀನ್ ಬನ್ನಿ. ಇವಾಗ ಇಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರಲ್ಲಿ ಫೋನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇವಾಗ ಇಲ್ಲಿ ಫೋನ್ ಅಂತ ಇದೆಯಲ್ಲ, ಫೋನ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ 3 ಲೈನ್ ಇದೆಯಲ್ಲ, 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆಟೋ ಅಪ್ಡೇಟ್ ಅಂತ ಇದೆಯಲ್ಲ, ಅದರಲ್ಲಿ ಮಾರ್ಕ್ ಇದೆ ನೋಡಿ, ಆ ಮಾರ್ಕ್ನ ಕ್ಯಾನ್ಸಲ್ ಮಾಡಿ, ಆ ಮಾರ್ಕ್ನ ತೆಗಿರಿ. ಆ ಮಾರ್ಕ್ ಇರಬೇಡದು, ಈ ತರ ಇರಬೇಕು. ಇಲ್ಲಿ ನೋಡಿ ಮಾರ್ಕ್ ಇಲ್ಲ ನೋಡಿ, ಈ ತರ ಇರಬೇಕು, ಮಾರ್ಕ್ ಇರಬೇಡದು ಅದಕ್ಕೆ. ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನೋಡಿ ಇಲ್ಲಿ. ಇವಾಗ ನೋಡಿ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನಾರ್ಮಲ್ ಆಗಿದೆ. ಮೊದಲ ಯಾವ ತರ ಇತ್ತು ನಿಮ್ಮ ಫೋನ್ ಡೈಲರ್ ಅದೇ ತರ ಇದೆ. ಇಲ್ಲಿ ನೋಡಿ ಸಿಂಗಲ್ ಕಾಣ್ತಿದೆ ಇವಾಗ ನಂಬರ್, ಅವಾಗ ಡಬಲ್ ಡಬಲ್ ಕಾಣ್ತಿದೆ, ಇವಾಗ ಸಿಂಗಲ್ ಕಾಣ್ತಿದೆ. ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಒನ್ ಟೈಮ್ ಸೆಟ್ಟಿಂಗ್ ದಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಮ ಫೋನ್ ಡೈಲರ್ನ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ. ಇವಾಗ ಇಲ್ಲಿ ಆ್ಯಪ್ ಇನ್ಫೋ ಅಂತ ಇದೆಯಲ್ಲ, ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ತೆಳಗಡೆ ಸ್ಟೋರೇಜ್ ಆ್ಯಂಡ್ ಕ್ಯಾಚ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕ್ಲಿಯರ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರ್ ಸ್ಟೋರೇಜ್, ಕ್ಲಿಯರ್ ಕ್ಯಾಚ ಎರಡು ಕ್ಲಿಯರ್ ಮಾಡಿ. ಮಾಡಿದ ನಂತರ ಪ್ಲೇಸ್ಟೋರಲ್ಲಿ ಆಟೋ ಅಪ್ಡೇಟ್ ಆಫ್ ಮಾಡಿ. ಈ ಥರ ಮಾಡಿ ನಿಮ್ಮ ಡಬಲ್ ನಂಬರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಕಾಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ.